ಯೂಟ್ಯೂಬ್ ದಾಖಲೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪರಮ ಪಾವಿತ್ರ್ಯ ಪರಮ ಪೂಜ್ಯರಾದ ಸದಾಶಿವ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಸಂಘದ ನೂತನ ಚುನಾಯಿತ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಇವತ್ತು ಭಾಳ ವಿಶೇಷವಾಗಿ ನನಗೆ ನಾನು ನಿನ್ನೆ ಕೇಳಿದೆ, ಸಮಯ ಕೊಡಬೇಕಾದ್ರೂ ಹೇಳಿದೆ, ಬೆಳಿಗ್ಗೆ 10:10ವರೆಗೆ ಕಾರ್ಯಕ್ರಮ ಇಟ್ಕೊಳ್ರಿ. 10ವರೆಗೆ ಕಾರ್ಯಕ್ರಮ ಇಟ್ಕೊಂಡ್ರೆ ನಾನು 1 ಗಂಟೆ 1.5 ಗಂಟೆ ನಿಮ್ಮ ಜೊತೆ ಕಳಿಬಹುದಾಗಿತ್ತೇನೋ. ಆದರೆ ನಾನು ಬೆಳಿಗ್ಗೆಯಿಂದ ಕೇಳ್ತಾನೆ ಇದ್ದೀನಿ, ಈಗ ಬರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರಬೇಕಾ, ಯಾವಾಗ ಬರಬೇಕಾ ಅಂತ. ಕೊನೆಗೆ 12ವರೆಗೆ ಬರ್ರಿ ಅಂದರು. 12ವರೆಗೆ ಬಂದು ಇಲ್ಲಿಗೆ ಬಂದ ಮೇಲೆ ಇನ್ನೊಂದಿಷ್ಟು ಜನ ಅತಿಥಿಗಳು ಬರೋರಾರ ಅಂದರು. ಅದಕ್ಕೆ ನಾ ಅವ್ರಿಗೆ ಹೇಳಿದೆ, ನಿಮ್ಮ ಕಾರ್ಯಕ್ರಮ ಮುನ್ನಡೆಸ್ರಿ, ನಾನು ಇಲ್ಲಿಂದ 20 ಕಿಲೋಮೀಟರ್ ದೂರ ಹೋಗಿ ಒಂದು ಕಾರ್ಯಕ್ರಮದಾಗ ಅಟೆಂಡ್ ಆಗಿ ಬರ್ತೀನಿ ಅಂತೇಳಿ ಅಲ್ಲಿ ಹೋಗಿ ಅಟೆಂಡ್ ಆಗಿ ಮತ್ತೆ ಇಲ್ಲಿ ವಾಪಸ್ ಬಂದಿದ್ದೀನಿ. ಯಾಕೆ ಈ ಮಾತು ಹೇಳಬೇಕಾಗ್ತದೆ ಅಂತ ಹೇಳಿದ್ರೆ, ಶಿಕ್ಷಕರೊಂದಿಗೆ ಗುರುಗಳೊಂದಿಗೆ ಸಮಯ ಕಳಿಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಭಾವನೆ ಇದೆ. ಆದರೆ ಕರ್ತವ್ಯ, ಹಲವಾರು ಜವಾಬ್ದಾರಿಗಳು ನಿಭಾಯಿಸಬೇಕಾದಂಥ ಸಂದರ್ಭ ನಮ್ದು ಇದೆ. ನಾನು ಇವತ್ತು ಇಡೀ ದಿವಸ ಸೇಡಂನಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ 1 ತಿಂಗಳ ಹಿಂದೆ ಜನವರಿ 8ನೇ ತಾರೀಕು ಒಂದು ತೂತು ಬಿದ್ದಂತ ಹಡಗನ್ನ ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸಿ ಅದನ್ನು ದಡಕ್ಕೆ ಸೇರಿಸ್ರಿ ಅಂತೇಳಿ ನನಗೆ ನಾವಿಕನಾಗಿ ಅಲ್ಲಿ ಕೂಡಿಸಿದ್ದಾರೆ. ಅದು DCC ಬ್ಯಾಂಕ್. ಅದು ಮುಳುಗಿ ಹೋಗಿದೆ. ರಿಪೇರಿ ಮಾಡಬೇಕು ಅಂದ್ರೂ ಆಗೋದಿಲ್ಲ, ನೆಟ್ವರ್ಕ್ ಸಿಗೋದಿಲ್ಲ, ಅಂತ ಸಮುದ್ರದ ಮಧ್ಯಭಾಗದಲ್ಲಿ ನಿಲ್ಲಿಸಿದ್ದಾರೆ. ರಿಸರ್ವ್ ಬ್ಯಾಂಕಿನ ಲೈಸೆನ್ಸ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗ್ಲಿಕ್ಕೆ ಅದು ಹೋಗಿದೆ. ಅದರಿಂದ ನಮ್ಮ ರೈತರಿಗೆ ಬಹಳ ತೊಂದರೆ ಆಗುತ್ತೆ. ಆ ರೈತರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಜಿದ್ದು ಮಾಡಿ ಅದನ್ನು ನನ್ನ ಕೈಯಲ್ಲಿ ತಗೊಂಡಿದ್ದೀನಿ. ಆ ಬ್ಯಾಂಕನ್ನು ಉಳಿಸೋ ಸಲುವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರನ್ನ ಮತ್ತು ನಬಾರ್ಡ್ ಅವರನ್ನು ನಾವು ವಿನಂತಿ ಮಾಡಿದ್ವಿ. ಇಲ್ಲ, ನಮ್ಮ ಬ್ಯಾಂಕು ನೀವು ನಮ್ಮ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬಾರ್ದು, ನಮ್ಮ ಮಾತುಗಳನ್ನು ನೀವು ಕೇಳಬೇಕು ಅಂತ ಹೇಳಿದ್ದಕ್ಕೆ ಅವರು ಇವತ್ತು ಸಾಯಂಕಾಲ 6 ಗಂಟೆಗೆ ಬೆಂಗಳೂರಿನಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಆ 6 ಗಂಟೆ ಮೀಟಿಂಗಿಗೂ ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ನಾನು ಈಗ ಈ ಮಾತುಗಳನ್ನು ಮುಗಿಸಿ ಕಲಬುರಗಿಗೆ ಹೋಗಿ ನಾನು ವಿಮಾನದ ಮುಖಾಂತರ 6 ಗಂಟೆ ಆ ಸಭೆಯಲ್ಲಿ ಹೋಗಿ ಪಾಲ್ಗೊಳ್ಬೇಕಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಮಾತನ್ನು ಹೇಳ್ತೀನಿ, ಯಾವ ಮುಳುಗ ಹಡಗನ್ನು ನಾನು ಹತ್ತಿದ್ದೀನಿ ಅದನ್ನು ಒಂದೇ 1 ತಿಂಗಳಲ್ಲಿ ದಡಕ್ಕೆ ತಂದು ನಿಲ್ಲಿಸುವಂತ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ನಾನು ಹೋಗಬೇಕಾಗಿದೆ. ಬಂಧುಗಳೇ, ಗುರುಗಳು ಅಂತ ಹೇಳಿದ್ರೆ ನೀವು ಮಾನವರನ್ನು ನಿರ್ಮಾಣ ಮಾಡುವಂಥವ್ರು, ದಾನವರ ಗುಣಗಳನ್ನು ಹೊಡೆದೊಡ್ತಕ್ಕಂಥ ಶಕ್ತಿ ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಗುರುಗಳ ಹತ್ರ ಇದೆ. ಶಿಕ್ಷಕರು ಅಂತಕ್ಕಂಥವ್ರನ್ನ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಗುರು ಅಂತ ಹೇಳ್ತದೆ ಅಂದ್ರೆ ಅದು ನಮ್ಮ ಭಾರತ ದೇಶ, ನಮ್ಮ ಭಾರತ ದೇಶ. ಆದರೆ ನಮ್ಮ ಶಿಕ್ಷಣ ಪದ್ಧತಿ ಇವತ್ತು ಲಾರ್ಡ್ ಮೆಕಾಲೆ ಅವರ ಶಿಕ್ಷಣ ಪದ್ಧತಿ ಇಂದು ಕೂಡ ನಾವು ನೋಡ್ತಾ ಇದ್ದೀವಿ. ಬ್ರಿಟಿಷರು ನಮ್ಮನ್ನ ದೈಹಿಕವಾಗಿ ಸ್ವಾತಂತ್ರ್ಯವನ್ನು ಮಾಡಿದರು. ಆದರೆ ಆ ನಂತರದಲ್ಲಿ ಬಂದಂತ ಈ ದೇಶವನ್ನು ಆಳಿರ್ತಕ್ಕಂಥ ಎಲ್ಲರೂ ನಮ್ಮನ್ನ ಮಾನಸಿಕವಾಗಿ ಇನ್ನೂ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಶಿಕ್ಷಣ ಪದ್ಧತಿ ಈ ದೇಶದಲ್ಲಿ ನಡೀತಾ ಇದೆ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ದೇಶದ ಪ್ರತಿಯೊಬ್ಬ ಯುವಕ ಗುಲಾಮನಾಗಬಾರದು, ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೆಮ್ಮೆ ಪಡಬೇಕು. ಆ ನಿಟ್ಟಿನಲ್ಲಿ ಇತಿಹಾಸವನ್ನ ತಿರುಚಿರ್ತಕ್ಕಂಥ ಹಿಂದಿನ ಶಿಕ್ಷಣ ಪದ್ಧತಿಗೆ ತಿಲಾಂಜಲಿಯನ್ನು ಹಾಡಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದದ್ದು ನಮ್ಮ ನರೇಂದ್ರ ಮೋದಿ ಅವರು. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ನಮ್ಮ ಮಕ್ಕಳನ್ನು ಓದಿಸ್ಬೇಕಾದ್ರೆ 1847ರಲ್ಲಿ ಏನು ದಂಗೆ ಆಯಿತು,
ಅದನ್ನು ನಾವು ಏನಂತ ಕರೆದ್ವಿ? ಸಿಪಾಯಿ ದಂಗೆ. ಅದು ಸಿಪಾಯಿ ದಂಗೆ ಅಲ್ಲ, ಅದು ಸಿಪಾಯಿ ದಂಗೆ ಆಗಿರ್ಲಿಲ್ಲ, ಮೊದಲನೇ ಸ್ವಾತಂತ್ರ್ಯ ಹೋರಾಟ. ಆದ್ರೆ ಇವತ್ತು ನಾವು ಹೇಳೋದೇನು? ಅಲ್ಲಿ ನಾವು ಸಿಪಾಯಿ ದಂಗೆ ಆಯ್ತು. ಈ ದೇಶಕ್ಕಾಗಿ ಪ್ರಾಣ ತೊಟ್ಟಿರ್ತಕ್ಕಂಥ ಲಕ್ಷಾಂತರ ಜನರ ಇತಿಹಾಸವನ್ನು ತಿರುಸ್ತಕ್ಕಂಥ ಕೆಲಸ ಆಯಿತು. ಇವತ್ತು ಪಠ್ಯಕ್ರಮಗಳಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಿರುವಂತ ಮುಂಚೂಣಿಯ 4 ಜನ ಹೆಸರು ಹೇಳ್ರಿ ಅಂತ ಕೇಳಿದ್ರೆ ನಮಗೆ ಬರ್ತಕ್ಕಂಥ 4 ಹೆಸರುಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಅದ್ರ ಹಿಂದೆ ಲಕ್ಷಾಂತರ ಜನ ಈ ದೇಶಕ್ಕೋಸ್ಕರ ಜೀವನವನ್ನು ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರಬಹುದು, 28ನೇ ವಯಸ್ಸಿನಲ್ಲಿ ನೇಣಿಗೆ ಏರಿರ್ತಕ್ಕಂಥ ನಮ್ಮ ಭಗತ್ ಸಿಂಗ್ ಇರ್ಬೋದು, ಅವ್ರ ಜೊತೆಗೆ ಅನೇಕ ಜನ ಯುವಕರು ಅವರು ಅವತ್ತು ನೇಣುಗಂಬಕ್ಕೆ ಏರ್ಬೇಕಾದ್ರೆ ಅವರ ತಾಯಿಯ ಕಣ್ಣಲ್ಲಿ ನೀರು ಬಂದಾಗ ಆ ಮಗ ಕೇಳ್ತಾನೆ, ಯಾಕಮ್ಮ ನನ್ನ ಸಾವು ನಿನಗೆ ಅರಗಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ. ಆ ತಾಯಿ ಹೇಳ್ತಾಳೆ, ಇಲ್ಲ ಮಗ, ನಿನ್ನ ಸಾವಿಗೋಸ್ಕರ ನಾನು ನನ್ನ ಕಣ್ಣೀರನ್ನು ಹಾಕ್ತಾ ಇಲ್ಲ, ಆ ದೇವರಿಗೆ ಕೇಳ್ಕೊತಾ ಇದ್ದೀನಿ, ನನಗೆ ಇಂಥ ಒಬ್ಬ ಮಗನನ್ನ ಕೊಟ್ಟಲ್ಲ, ಇನ್ನ 10 ಮಕ್ಕಳನ್ನ ಕೊಟ್ಟಿದ್ರೆ ಈ ದೇಶಕ್ಕಾಗಿ ಬಲಿದಾನ ಮಾಡಲಿಕ್ಕೆ ಕಳಿಸ್ತಿದ್ದೆ, ಅದಕ್ಕಾಗಿ ನನಗೆ ಕಣ್ಣೀರು ಅಂತಕ್ಕಂಥ ಮಾತನ್ನ ಆ ತಾಯಿ ಹೇಳ್ತಾಳೆ. ಅಂತವರ ಇತಿಹಾಸ ಇವತ್ತು ಮರೆಮಾಚತಕ್ಕಂಥ ಕೆಲಸ ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ನಮ್ಮ ಭಾರತದ ಶಿಕ್ಷಣ ನೀತಿನಲ್ಲಿ ನಡ್ಕೊಂಡು ಬಂತು. ಹಲವಾರು ವಿಷಯಗಳು ಹೇಳ್ತಾರೆ. ದಂಗೆಗಳಾದವು, ಗಜನಿ ಮೊಹಮ್ಮದನ ದಂಗೆಗಳಾಯ್ತು, ಅವತ್ತೆಲ್ಲ ನಮ್ಮವರೆಲ್ಲ ಶರಣರಾದ್ರು ಅಂತ ಹೇಳಿದ್ರು. ಇಲ್ಲ, ನಮ್ಮ ದೇಶದ ಯಾವುದೇ ಒಬ್ಬ ರಾಜ್ಯ ಸುಮ್ಮನೆ ಸುಮ್ಮನೆ ಯಾವುದೋ ಒಬ್ಬ ರಾಜ್ಯನನ್ನ ಹೋಗಿ ಶರಣಾಗತಿಯನ್ನ ಬಯಸಲಿಲ್ಲ. ಅವರೊಟ್ಟಿಗೆ ವೀರಗಾಥೆಯಿಂದ ಹೋರಾಟವನ್ನ ಮಾಡಿದ್ರು. ಈ ಇಡೀ ಜಗತ್ತನ್ನ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ಗೆ ಎಲ್ಲಾದ್ರೂ ಪಾಠ ಕಲಿಸಿರ್ತಕ್ಕಂಥದ್ದು ಇತಿಹಾಸ ಇದೆ ಅಂದ್ರೆ ಅದು ಈ ಭಾರತ ದೇಶದಿಂದ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಕಲಿಬೇಕು. ಅದಕ್ಕೆ ಅಂತ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವ ಮುಖಾಂತರ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಮೂಲಾಗ್ರವಾದಂತಹ ಚರ್ಚೆ ಆಗಬೇಕು, ಅದರ ಬಗ್ಗೆ ನಮ್ಮ ಶಿಕ್ಷಕರಿಗೆ ಗೊತ್ತಾಗಬೇಕು, ಅದರ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇವತ್ತೊಂದು ಕಾರ್ಯಾಗಾರ ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಶಿಕ್ಷಕರ ಸಂಘದ ಚುನಾವಣೆ ಆಗಿ ಈ ಸಂಘವನ್ನು ಮುನ್ನಡೆಸತಕ್ಕಂಥ ಪದಾಧಿಕಾರಿಗಳ ಆಯ್ಕೆ ಆಗಿದೆ. ಆ ಎಲ್ಲ ಪದಾಧಿಕಾರಿಗಳು ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆಯ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದಾರೆ. ಆ ಎಲ್ಲ ಆಯ್ಕೆ ಆಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಂತ ಅವರಿಗೊಂದು ಕಿವಿ ಮಾತನ್ನು ಹೇಳ್ತೇನೆ. ನೀವು ಕೇವಲ ಶಿಕ್ಷಕರ ಪ್ರತಿನಿಧಿಗಳಲ್ಲ, ಮಾನವನ ನಿರ್ಮಾಣ ಮಾಡತಕ್ಕಂತಹ ಶಿಲ್ಪಿಗಳ ಒಂದು ನೇತೃತ್ವವನ್ನು ನೀವು ವಹಿಸಿದೆ. ಅದಕ್ಕೆ ನಾವು ಏನು ಹೆಜ್ಜೆಯನ್ನು ಇಡ್ತೀವಿ, ನಮ್ಮ ತೀರ್ಮಾನಗಳೇನಿದೆ ಇದು ಪ್ರತಿಯೊಬ್ಬರು ನೋಡ್ತಾರೆ, ಅವರು ಅನುಕರಣೆಯನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಂಘದ ಎಲ್ಲರೂ ಕೂಡ ಇವತ್ತು ಶಿಕ್ಷಕರ ಏಳಿಗೆಯ ಜೊತೆಗೆ ಶಿಕ್ಷಣ, ಪರಿಶುದ್ಧವಾದಂತಹ ಶಿಕ್ಷಣ, ಮಕ್ಕಳನ್ನ ಯಾವ ರೀತಿ ನಾವು ತಿದ್ದಿ ತೀಡಿ ಈ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು. ಇಲ್ಲಿವರೆಗೂ ನಾವು ಹೇಳಿದ್ದೇನು, ಯಾವುದಕ್ಕೋಸ್ಕರ ನಾವು ಶಿಕ್ಷಣವನ್ನು ಕಲಿಸ್ತಿದ್ವಿ? ನಮ್ಮ ಶಿಕ್ಷಕರು ನಿನ್ನ ಗುರಿ ಏನು ಅಂತ ಕೇಳಿದಾಗ ಒಬ್ಬ ಎದ್ದು ನಿಂತು ಡಾಕ್ಟರ್, ಇನ್ನೊಬ್ಬ ಎದ್ದು ನಿಂತು ಇಂಜಿನಿಯರ್, ಭಲೆ ಬೇಸ್ ಅಂತಕ್ಕಂಥ ಕಾಲ ಅದಲ್ಲ. ಇವತ್ತು ಯಾವುದೋ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ನನ್ನ ದೇಶಕ್ಕೋಸ್ಕರ ನಾನು ಯೋಧ ಆಗ್ತೀನಿ, ರೈತ ಆಗ್ತೀನಿ ಅಂದಾಗ ನೀವು ಬೆನ್ನು ತಟ್ಟತಕ್ಕಂಥ ಕೆಲಸ ಮಾಡಬೇಕು. ಅವಾಗ ನಾವು ಭಲೆ ಬೇಸ್ ಅನ್ಬೇಕು. ದುಡಿಯೋದಕ್ಕಾಗಿ, ಉಪಜೀವನಕ್ಕಾಗಿ ನಮ್ಮ ಶಿಕ್ಷಣ ಅಲ್ಲ. ಯಾರು ಕೂಳು ತುತ್ತು ಸಿಗಲಾರದೆ ಇರ್ತಕ್ಕಂಥ ಜನ ಇವತ್ತು ಸಮಾಜದಲ್ಲಿದ್ದಾರೋ ಅವರನ್ನ ಕೈ ಹಿಡಿದು ಮೇಲೆತ್ತತಕ್ಕಂಥ ಕೆಲಸ ಆಗಬೇಕು. ಅಂತ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು. ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಹೊಸ ಕಲ್ಪನೆ ಕೂಡ ಇದೆ. ಶಿಕ್ಷಕರಿಗೂ ಕೂಡ ಅನೇಕ ರೀತಿಯ ಗ್ರೇಡ್ಗಳಾಗಬೇಕು, ತರಗತಿಗಳಲ್ಲಿ ವ್ಯತ್ಯಾಸಗಳಾಗಬೇಕು. ಇವತ್ತು ನಾವು ಭಾರತ ದೇಶದಲ್ಲಿ ಕೇವಲ ಶಿಕ್ಷಣದ ಮುಖಾಂತರನೇ ಇಡೀ ಜಗತ್ತನ್ನು ಆಳಬಹುದು, ಅಷ್ಟು ಮಾನವ ಶಕ್ತಿ ನಮ್ಮ ಭಾರತ ದೇಶದಲ್ಲಿದೆ. ಹಾಗಾಗಿ ಇವತ್ತು ಹೊಸ ಶಿಕ್ಷಣ ನೀತಿಯ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮುಂದುವರಿಯಿರಿ. ನಿಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳು ನನ್ನ ಗಮನಕ್ಕೆ ಬಂದಿದೆ. ಆದ್ರೆ ನಿಮಗೂ ವಿನಂತಿ ಮಾಡ್ತೀನಿ, ನಮ್ಮ ಸಭೆ ಕರೆದು ಬಿಟ್ಟು ಒಂದು ಮನವಿ ಪತ್ರ ಕೊಟ್ಬಿಟ್ಟಿವಿ,
ಇನ್ನು ಏನಿದ್ರು MLA ಅವ್ರ ಕರ್ತವ್ಯ ಇಲ್ಲ. ನಾವು ದಿನನಿತ್ಯದ ಒತ್ತಡದ ಸಂದರ್ಭದಲ್ಲಿ ಹಲವಾರು ಕೆಲಸಗಳನ್ನು ಮರೀತಕ್ಕಂಥ ಕೆಲಸ ಕೂಡ ಆಗುತ್ತೆ. ಪದೇ ಪದೇ ನೆನೆಸ್ತಕ್ಕಂಥ ಕೆಲಸ ಕೂಡ ನೀವು ಮಾಡಬೇಕು. ಮತ್ತು ನಾನು ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಈಗಾಗಲೇ ವಿದ್ಯಾನಗರದಲ್ಲಿ ಏನು ಗುರುಭವನ ಇದೆ ಅದನ್ನು ನಿಮಗೆ ಕೊಡಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೇವಲ 2-3 ತಿಂಗಳಲ್ಲಿ ಆ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ BO ಅವರು ಬಾಗೋಡಿ ಸರ್ ಅವರು ಬಹಳ ಒಳ್ಳೆಯ ಅಧಿಕಾರಿ ಇದ್ದಾರೆ, ಅವರೊಟ್ಟಿಗೆ ನೀವು ಕೈ ಜೋಡಿಸಿ. ಅವರು ಇದ್ರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾರೆ. ಸದಾಕಾಲ ನಾನು ಅವರೊಟ್ಟಿಗೆ ಸಂಪರ್ಕದಲ್ಲಿ ಇರ್ತೀನಿ. ನಿಮ್ಮ ಬೇಡಿಕೆಗಳು ಇನ್ನೂ ಹಲವಾರು ಬೇಡಿಕೆಗಳನ್ನು ತಾವು ಕೊಟ್ಟಿದ್ದೀನಿ. ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ದೃಷ್ಟಿಯಿಂದ